ನೀನಾ ಇಲ್ಲಿ ಯಾಕೆ ಬಂದೆ? ಹಾಸ್ಪಿಟಲ್ ಹತ್ರ ಹೋಗಿದ್ದೆ. ಆಂಟಿನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಂತ ಗೊತ್ತಾಯ್ತು. ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಬೇಡ ಬೇಡ, ಈಗ ತಾನೇ ಆಪರೇಷನ್ ಮುಗ್ದಿದೆ. ಮತ್ತೆ ನಿನ್ನ ನೋಡಿ ಎಕ್ಸೈಟ್ ಆದ್ರೆ ಕಷ್ಟ. ಇನ್ಯಾವತ್ತಾರು ಕರ್ಕೊಂಡು ಹೋಗ್ತೀನಿ. ಒಂದೇ ಒಂದು ನಿಮಿಷ ರೀ, ಹಿಂಗೆ ಹೋಗಂಗೆ ಬಂದ್ಬಿಡ್ತೀನಿ. ಕಾಮನ್ ಸೆನ್ಸ್ ಇಲ್ದಿರೋರ್ ಥರ ಮಾತಾಡಬೇಡ. ಬರೀ ಹೆಣ್ಮಕ್ಳಿರೋ ಮನೆಗೆ ಈ ಥರ ಒಂದು ಗಂಡು ಹುಡುಗ ಬಂದು ಹೋಗೋದು ಸರಿ ಇರಲ್ಲ. ಹೊರಡು. ಏನ್ರಿ ಇಷ್ಟು ಡೀಸೆಂಟ್ ಆಗಿರೋ ಹುಡುಗನ ಮನೆ ಹತ್ರ ಕರ್ಸ್ಬಿಟ್ಟ ವಾಪಸ್ ಹೋಗು ಅಂತೀರಾ? ಡೀಸೆಂಟಾ? ಯಾವ ಆ್ಯಂಗಲಲ್ಲಿ ಡೀಸೆಂಟಾಗಿ ಕಾಣಿಸ್ತೀಯ ನೀನು? ನೀನು ವೇಷನ ಯಾವ ಥರ ನೋಡ್ಕೊಂಡಿದ್ಯಾ? ನೋಡಿಲಿ ನಿನ್ನ ಪ್ಯಾಂಟ್ ಹೇಗೆ ಅರ್ಧೋಗಿದೆ. ಅಮ್ಮ ಏನಾರು ನೀನು ಈ ವೇಷದಲ್ಲಿ ನೋಡ್ಬಿಟ್ರೆ ಪೇಷಂಟ್ ಅನ್ನೋದೇ ಮರ್ತ್ಬಿಟ್ಟು ಪರ್ಕೆ ತಗೊಂಡು ಹೊಡಿತಾರ ಅಷ್ಟೇ. ಏನಾಗಿದೆ ರೀ ನನ್ನ ಪ್ಯಾಂಟ್ಗೆ? ಟ್ರೆಂಡಿ ಆಗಿದೆ ತಾನೇ? ನಾಚಿಕೆ ಆಗಲ್ವಾ ನಿಂಗೆ ಹಿಂಗೆ ಹೇಳಕ್ಕೆ? ಮರ್ಯಾದೆ ಇಲ್ಲದೆ ಹಿಂಗೆ ಅರ್ಧೋಗಿರೋ ಪ್ಯಾಂಟ್ ಹಾಕೊಂಡು ಬೀದಿ ಸುತ್ತತಿಯಲ್ಲ ರೀ. ಇದೆಲ್ಲ ಫ್ಯಾಷನ್ ಕಣ್ರಿ. ಸೀಮೆಗಿಲ್ದಾರ ಫ್ಯಾಷನ್ನು. ಎಷ್ಟೊಂದು ಜನಕ್ಕೆ ದುಡ್ಡಿಲ್ದೆ ಅರ್ಧೋಗಿರೋ ಬಟ್ಟೆ ಹಾಕೊತಾರೆ. ಆದರೆ ನೀನು ದುಡ್ಡು ಜಾಸ್ತಿ ಆಗಿನೇ ಅರ್ಧೋಗಿರೋ ಬಟ್ಟೆ ಹಾಕೊಂಡಿದ್ಯಾ. ನಿಂಗೆ ಯಾವತ್ತೂ ಬಟ್ಟೆ ಬೆಲೆ ಅರ್ಥನೇ ಆಗಲ್ಲ. ಹೋಗು, ಮೊದಲು ಬಟ್ಟೆ ಚೇಂಜ್ ಮಾಡ್ಕೊಂಡು ಬಾ. ತಿನ್ನೋ ಅನ್ನನ ದೇವ್ರಂದ್ರೆ ಹಾಕೊಳ್ಳೋ ಬಟ್ಟೆನ ಲಕ್ಷ್ಮಿ ಅಂತಾರೆ. ನಿನಗೆ ಯಾವತ್ತೂ ಇದ್ರ ಬೆಲೆ ಅರ್ಥ ಆಗಲ್ಲ ಬಿಡು. ಒಂದ್ಸಲ ಸ್ಲಮ್ ಹತ್ರ ಹೋಗಿ ನೋಡು. ಯಾರೋ ಹಾಕೊಂಡು ಬಿಟ್ಟಿರೋ ಬಟ್ಟೆಗಳನ್ನ ತೇಪೆ ಹಾಕೊಂಡು ಜೀವನ ಮಾಡಿರೋ ಲಕ್ಷಾಂತರ ಜನಗಳಿದ್ದಾರೆ. ಆದರೆ ನೀನು ಫ್ಯಾಷನ್ ಅಂತೆ ಫ್ಯಾಷನ್. ಬಾಯ್. ಯಾಕೋ ಸಿಟ್ಟು ಬಂದ್ಬಿಡ್ತಾ? ಇಲ್ಲ, ಬುದ್ಧಿ ಬಂದ್ಬಿಡ್ತು. ಬಾಯ್.